ಯಾರಪ್ಪ ನೀವು, ಎದಕ್ಕಾಗಿ ಬಂದಿರಿ ಕೇಳ್ತಾನ ಗೌಡ. ಅವಾಗ 80 ವರ್ಷದ ಮುಪ್ಪಾನ ಮುದುಕನ ರೂಪ ತಟ್ಟು ಅಂಶದ ಮತ್ತೆ ಹೇಳ್ತಾನ ಗೌಡ, ನಿನ್ನ ಮನಿ ಒಳಗ ಪ್ರಾಯಕ್ಕ ಬಂದಂತ ಮಗಳಿಗೆ ಕೇಳಕ್ಕ ಬಂದಿದೆ ಓ ಗೌಡ. ಹೌದೌದ ಅಂತ ಅವತಾರ ತೊಟ್ಟು ಬಂದಾರ. ರೂಪ ಬದಲು ಮಾಡ್ಕೊಂಡಾನ ಯೋಗಿ ನೋಡ್ರಿ ಎಂತ ಸಿದ್ಧಟಿಗೆ ಮಾಡ್ಯಾನ. ಅವಾಗ ಗೌಡಂದ, ಹೌದಪ್ಪ ನನ್ನ ಮನ್ಯಾಗ ಪ್ರಾಯಕ್ಕೆ ಬಂದದ್ದು ಕನ್ಯಾ ಇದ್ದುದು ಖರಿಯದ, ಪದ್ಮಾದೇವಿ ನನ್ನ ಮನ್ಯಾಗ ಇದ್ದುದು ಖರಿಯದ ಖರೆ. ಮಗಳು ಬೇಕಾಗ್ಯದ ನಿಮಗ, ಇಲ್ಲ ಅನ್ನಂಗಿಲ್ಲ, ಕನ್ಯಾ ಬೇಕಾಗ್ಯದ. ಹೌದಾ ಖರೆ ಕನ್ಯಾ ಏನು ನಿಮ್ಮ ಮಕ್ಕಳಿಗೆ ಬೇಕೋ ಏನೋ ಮೊಮ್ಮಕ್ಕಳಿಗೆ ಬೇಕಂತೇಳಿ ಕೇಳ್ತಾನ. ಹೌದು ಗೌಡ ನನಗೆ ಇನ್ನು ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ, ನನಗೆ ಬೇಕೋ ಗೌಡ. ಹೌದೌದು ಸಿಟ್ಟಿಗೆ ಬಂದ ಗೌಡ ಚಟ್ಟನಿ ಎದ್ದ ನಿತ್ತ ಕಣ್ಣ ಕೆಪ್ಪಗೆ ಮಾಡ್ಕೊತಾನ. ಏನ್ ಹೇಳ್ತಾನ? ನನ್ನ ಮನಿ ಒಳಗ ಪ್ರಾಯಕ್ಕೆ ಬಂದಂತ ಕನ್ಯಾ ಸಾಮಾನ್ಯ ಅಲ್ಲ, ಅಂಗಾಯದಲ್ಲಿ ಪದ್ಮ, ಅಂಗಾಲದಲ್ಲಿ ಪದ್ಮ ಇದ್ದಂತ ಕನ್ಯಾ ನನ್ನ ಹೊಟ್ಟಿಲಿ ಹುಟ್ಟ್ಯಾಳ. ಹೌದಾ ರೂಪದಾಗ ನೋಡ್ಬೇಕಂದ್ರ ಬಂಗಾರ ವರ್ಣದ, ಹೌದು ಗುಣದಲ್ಲಿ ಗುಣವಂತಿ ನನ್ನ ಮಗಳು ಪದ್ಮಾವತಿ ಅದಾಳ. ಹಾಳ ಬಾಯಿಗೆ ನುಗ್ಗಿಸ್ತ ಅದು ಲೇಸ ಖರೆ. ನಿನ್ನಂತ ಮುಪ್ಪಾನ ಮುದುಕಗ ಕೊಟ್ಟು ನಾ ತಿಳಿದು ತಪ್ಪು ಮಾಡಂಗಿಲ್ಲ ತಿಳಿ ಧಿಕ್ಕಾರ ಮಾಡ್ತಾನ. ಬಂಧುಗಳೇ ಧಿಕ್ಕಾರ ಮಾಡ್ತಾನ.